ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಗತ್ತಿನ ಎದುರು ಜಗತ್ತಿನ ದೊಡ್ಡಣ್ಣ ಎನಿಸ್ಕೊಂಡ ಟ್ರಂಪ್ಗೆ ಭಾರಿ ಮುಜುಗರ, ದೊಡ್ಡ ಶೇಮ್, ಅತಿ ದೊಡ್ಡ ಸೋಲು. ಕದನ ವಿರಾಮ ಆಯಿತು, ಸೋಲು ಒಪ್ಕೊಂಡಿದೆ ಅಮೆರಿಕ, ಅದೆಲ್ಲ ಸರಿ. ಈಗ ಇಷ್ಟು ದಿನ ಇದ್ದಿದ್ದಕ್ಕಿಂತಾನೂ ದೊಡ್ಡ ಪೆಟ್ಟು ತಿಂದ ಅಮೆರಿಕ. ಇದ್ದಂಗೆ ಇದ್ದಿದ್ರೆ ನಿಜವಾಗಿ ಗೆದ್ದಂಗಾಗಿತ್ತು ಅಮೆರಿಕ. ಏನು ಮಾಡ್ಕೊಂಡಿದೆ ನೋಡಿ. ಈಗ ಇರಾನ್ ಹಾಕಿದ ಕಂಡೀಷನನ್ನು ಒಪ್ಪಿದ ಅಮೆರಿಕಾದ ಪರಿಸ್ಥಿತಿ ಏನಾಗಿದೆ. ಜಗತ್ತಿಗೆ ಸಂಕಷ್ಟವನ್ನು ತಂದಿಡೋದಲ್ಲದೆ ತನಗೇ ತಾನು ಹೆಂಗೆ ಸಂಕಷ್ಟ ತಂದಿಟ್ಕೊಂಡು ಅತಿ ದೊಡ್ಡ ಸೋಲನ್ನು ತಾನೇ ಜಗತ್ತಿನ ಎದುರು ಬಾಯ್ಬಿಟ್ಟು ಒಪ್ಕೊಂಡಿದ್ದಾರೆ ನೋಡಿ ಟ್ರಂಪ್. ಇದಕ್ಕಿಂತ ಶೇಮ್ ಬೇಕಾ ಸೋ ಕಾಲ್ಡ್ ದೊಡ್ಡ ನಾಯಕನಿಗೆ, ದೊಡ್ಡಣ್ಣನಿಗೆ? ನೋಡಿ, ಯುದ್ಧ ವಿರಾಮ ಮತ್ತು ಟ್ರಂಪ್ ನಿಲುವು ಬದಲಾವಣೆ ಯಾವ ಥರ ಆಯಿತು ಅನ್ನೋದನ್ನು ನೋಡಿದ್ರಿ ನೀವು. ಸಿವಿಲೈಸೇಷನ್ನೇ ನಾಶ ಮಾಡಿಬಿಡ್ತೀನಿ ಅಂದವರು ಚೀನಾ ಕಾಲ್ ಬರುತ್ತೆ. ಪಾಕಿಸ್ತಾನದ ಜಸ್ಟ್ ಮುಖ ಅಷ್ಟೇ, ಅದು ಮೂರ್ಖರು ಮಾತ್ರ ಪಾಕಿಸ್ತಾನ ನಿಲ್ಲಿಸ್ತು ಅಂತ ಹೇಳ್ತಿರೋದು. ಆದರೆ ಚೀನಾ ನಿಲ್ಲಿಸಿದ್ದು ಅನ್ನೋದನ್ನು ಈಗಾಗಲೇ ಎಲ್ಲೆಡೆ ಚರ್ಚೆ ಮಾಡಲಾಗ್ತಿದೆ. ಚೀನಾ ಮೂಲಗಳಿಂದನೂ ಅದು ದೃಢಪಡ್ತಿದೆ. ಅಮೆರಿಕ ಕೂಡ ಅನಿವಾರ್ಯವಾಗಿ ಇದನ್ನು ಮುಂದಿನ ದಿನಗಳಲ್ಲಿ ಒಪ್ಕೊಳ್ಳೇಬೇಕಾಗತ್ತೆ. ಬೀಜಿಂಗ್ ಹೋಗಿ ಮಾತುಕತೆ ನಡೆಸೋಕ್ಕಾಗದೆ ಮುಖ ಉಳಿಸ್ಕೊಳ್ಳೋಕೆ ಇಸ್ಲಾಮಾಬಾದಲ್ಲಿ ಮಾಡ್ತಿದ್ದಾರೆ. ಪಾಕಿಸ್ತಾನದ ಮುಖ ಅಷ್ಟೇ, ಒಂದು ಇಸ್ಲಾಮಿಕ್ ಕಂಟ್ರಿ ಅಲ್ವಾ, ಅದಕ್ಕೆ ಇರಾನು ಪಾಕಿಸ್ತಾನ ನಿಲ್ಲಿಸಿದ್ರು ಅಂತ ಹೇಳ್ಕೊಳ್ಬೋದು ಅಂತ ಕಾಲ್ ಬರುತ್ತೆ. ಎಲ್ಲ ಆಗತ್ತೆ, ಕದನ ವಿರಾಮ 2 ವಾರ ಘೋಷಣೆ ಆಗತ್ತಲ್ವಾ. ಈಗ ನೋಡಿ ಏನು ಮಾಡಿದ್ದಾರೆ. 10 ಪ್ರಮುಖ ಷರತ್ತುಗಳನ್ನು ಒಪ್ಪಿಕೊಂಡು ತನ್ನ ಸೋಲನ್ನು ತಾನು ಅನೌನ್ಸ್ ಮಾಡ್ಕೊಂಡಿದ್ದಾರೆ ಟ್ರಂಪ್. ನಥಿಂಗ್ ಬಟ್ ಇದು ಅನೌನ್ಸ್ ಮಾಡ್ಕೊಂಡಂಗೇನೆ. ಇಷ್ಟು ದಿನ ನೋಡಿ ಅಮೆರಿಕ ಮಿರಿ ಮಿಂಚ್ತಿತ್ತು, ಗೆದ್ದು ಬೀಗ್ತಾ ಇತ್ತು. ಇರಾನ್ ಬಗ್ಗು ಬಡಿತೀನಿ, ಅಲ್ಲಿನ ನಾಯಕತ್ವ ಆಡಳಿತ ಚೇಂಜ್ ಮಾಡ್ತೀನಿ, ರೆಜಿಮ್ ಚೇಂಜ್ ಅನ್ಕೊಂಡು ಯುದ್ಧ ಸಾರ್ತು. ಯಾರು ಯುದ್ಧ ಸಾರಿದ್ರು? ಅಮೆರಿಕ ಯುದ್ಧ ಸಾರ್ತಲ್ವಾ. ಯುದ್ಧ ಸಾರಿ ಮಾಡೋದಕ್ಕಂತೂ ಏನೂ ಮಾಡೋಕ್ಕಾಗಿಲ್ಲ. ಅದೇ ಆಡಳಿತ ಖಮೇನಿ ಸರ್ಕಾರದ ಜೊತೆನೇ ಕದನ ವಿರಾಮ ಮಾಡ್ಕೊಂಡಿದ್ದೇ ಒಂದು ದೊಡ್ಡ ಸೋಲು. ಈಗಾಗಲೇ ಇದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ದೀವಿ. ಖಮೇನಿ ಸರ್ಕಾರ ಚೇಂಜ್ ಮಾಡ್ತೀನಿ ಅಂತ ಬಂದು ಅದೇ ಖಮೇನಿ ಸರ್ಕಾರದ ಜೊತೆ ಕದನ ವಿರಾಮ ಮಾಡ್ಕೊಂಡಿದ್ದಲ್ಲದೆ 15 ಷರತ್ತುಗಳು ನೇರವಾಗಿ ತಿರಸ್ಕರಿಸಿದ್ರು. ಫಸ್ಟು ಇವರು ಷರತ್ತು ಹಾಕಿದಾಗ ಅವತ್ತೇ ಕದನ ವಿರಾಮ ಮಾತುಕತೆ ಶುರುವಾಗಿತ್ತಲ್ವ. ಇರಾನ್ ಹೇಳಿದ ತಕ್ಷಣ ಧಿಕ್ಕರಿಸಿದ್ರು, ಸಾಧ್ಯವೇ ಇಲ್ಲ ಅಂತ. ಈಗ ಅದಕ್ಕೆ ಒಪ್ಪಿಕೊಂಡ ಅಮೆರಿಕ. ಅಂದರೆ 10 ಷರತ್ತುಗಳಾಗಿ ಬದಲಾಗಿವೆ ಅಷ್ಟೇ. ಅದು ಏನೇನಿದೆ ನೋಡಿ. ಒಂದು, ಹಾರ್ಮೋಸ್ ಕಂಪ್ಲೀಟ್ ಆಗಿ ಇರಾನ್ ಕಂಟ್ರೋಲಲ್ಲಿ ಇರುತ್ತೆ. ವಿಶ್ವದ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾಗಿರುವಂತಹ ಹಾರ್ಮೋಸ್ ಜಲಸಂಧಿಯ ಸಂಪೂರ್ಣ ಭದ್ರತೆ, ನಿಯಂತ್ರಣೆ ಇನ್ನು ಮುಂದೆ ಇರಾನ್ ಕೈಯಲ್ಲಿರುತ್ತೆ ಅನ್ನೋದನ್ನು ಒಪ್ಪಿಕೊಂಡಂಗಾಗತ್ತೆ. ಈ ಷರತ್ತಲ್ಲಿ ಇದು ಅತ್ಯಂತ ಪ್ರಮುಖ ಅಂಶ. ಅದರ ಜೊತೆಗೆ ನೋಡಿ, ಇರಾನ್ ಮೇಲೆ ಹಲವಾರು ವರ್ಷಗಳಿಂದ ಇರುವಂತಹ ನಿರ್ಬಂಧವನ್ನು ಈಗ ತೆಗಿಬೇಕಾಗತ್ತೆ. ಇಷ್ಟು ವರ್ಷ ಮುಕ್ತವಾಗಿ ವ್ಯಾಪಾರ ಮಾಡೋಕ್ಕಾಗ್ತಿರ್ಲಿಲ್ಲ ಇರಾನ್ಗೆ. ಬಟ್ ಈಗ ಇವರೇ ಅದನ್ನು ತೆರವು ಮಾಡ್ತಿದ್ದಾರೆ. ಆರ್ಥಿಕ ನಿರ್ಬಂಧ ಸಂಪೂರ್ಣವಾಗಿ ತೆಗೆದು ಹಾಕೋದಕ್ಕೆ ಅಮೆರಿಕ ಒಪ್ಪಿಕೊಳ್ಬೇಕಾಗಿದೆ. ಈ ಯುದ್ಧ ನಿಲ್ಲಿಸಬೇಕು ಅಂದರೆ ಹೊಡೆದು ಹಾಕ್ತಿದ್ದಾರಲ್ಲ ಇರಾನ್ನವರು. ಇರಾನ್ಗೂ ಹೊಡೆದಿದೆ ಅಮೆರಿಕ. ಬಟ್ ಅಮೆರಿಕದ ಕ್ಷಿಪಣಿ ಬಲ ಗೊತ್ತೇ ಇರಲಿಲ್ಲ ಅಮೆರಿಕಾಗೆ. ಇರಾನ್ನ ಇಷ್ಟೊಂದು ಮಿಸೈಲ್ ಪವರ್ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ. ತಿರುಗಿಸಿ ಹೊಡೆದ್ರು ಅವ್ರ ಜೆಟ್ಗಳನ್ನು, ಯುದ್ಧ ವಿಮಾನಗಳನ್ನು, ಹಡಗುಗಳನ್ನು ಸುಟ್ಟು ಭಸ್ಮ ಮಾಡಿದ್ರು. ಬೇಕಾಯಿತು ಕದನ ವಿರಾಮ. ಈಗೇನು ಮಾಡ್ತಿದೆ? ಇರಾನ್ ಮೇಲಿರೋ ನಿರ್ಬಂಧಗಳನ್ನು ತೆಗೆಯೋದಕ್ಕೆ ಒಪ್ಕೊಂಡಿದೆ, ಆರ್ಥಿಕ ನಿರ್ಬಂಧಗಳನ್ನು. ಇದರಿಂದ ಇರಾನ್ ಮತ್ತೆ ಮುಕ್ತವಾಗಿ ತೈಲ ಅನಿಲ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗ್ತಿದೆ. ಹಾರ್ಮೋಸು ಇರಾನ್ ಕಂಪ್ಲೀಟ್ ಕಂಟ್ರೋಲ್ಗೆ ಹೋಗುತ್ತೆ. ಅಷ್ಟಲ್ಲದೆ $2 ಮಿಲಿಯನ್ ಪರ್ ಶಿಪ್, ಅಲ್ಲಿ ಪಾಸ್ ಆಗುವಂಥ ಒಂದೊಂದು ಹಡಗಿಗೂ ಇಷ್ಟಿಷ್ಟು ಚಾರ್ಜ್ ಮಾಡ್ತೀವಿ ಅನ್ನೋ ಕಂಡೀಷನ್ ಹಾಕಿದೆ. ಆ ದುಡ್ಡಿಂದ ನಾವು ನಾಶ ಆಗಿರೋ ನಮ್ಮ ದೇಶ ಕಟ್ಕೊಳ್ತೀವಿ, ನಿಮ್ಮ ಹತ್ರ ಪರಿಹಾರ ಕೇಳಲ್ಲ, ಬಟ್ ಇದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂತ. ಸೊ ಇಷ್ಟು ದಿನ ಮುಕ್ತವಾಗಿತ್ತು, ಎಲ್ಲ ಫ್ರೀಯಾಗಿ ಓಡಾಡ್ತಿದ್ರು. ಈಗ ಯುದ್ಧ ಮಾಡಿ ಸಾಧನೆ ಮಾಡಿದ್ದಾರೆ ಟ್ರಂಪ್. ಎಂಥ ಸಾಧನೆ! $2 ಮಿಲಿಯನ್ ಒಂದೊಂದು ಹಡಗು ಪಾಸ್ ಆಗೋದಕ್ಕೆ. ದೊಡ್ಡ ಗಿಫ್ಟ್ ಇದು ಜಗತ್ತಿಗೆ ಟ್ರಂಪ್ ಕೊಟ್ಟಿರೋದು. ಗೆಲುವು ಅಂತ ಬೇರೆ ಹೇಳ್ಕೊಳ್ತಿದ್ದಾರೆ. ಇದೇ ಅವ್ರ ಗೆಲುವು ನೋಡಿ. ಎರಡನೇದು, ನಿರ್ಬಂಧ ಇತ್ತು ಇಷ್ಟು ದಿನ ಇರಾನ್ ಮೇಲೆ, ಯುದ್ಧ ಮಾಡಿ ನಿರ್ಬಂಧವನ್ನು ತೆಗೆದಿದ್ದಾರೆ. ಇರಾನ್ ಮೇಲಿನ ನಿರ್ಬಂಧ ತೆಗೆಯೋದಕ್ಕೆ ಇವರು ಯುದ್ಧ ಮಾಡಿದ್ದಾರೆ. ಅವರು ವ್ಯಾಪಾರ ಮುಕ್ತವಾಗಿಸೋದಕ್ಕೆ ಪಾಪ ಅಮೆರಿಕ ಯುದ್ಧ ಮಾಡಿ ತನ್ನ ಲಕ್ಷ ಕೋಟಿಯನ್ನು ಕಳ್ಕೊಂಡಿದೆ. ಎಂಥ ದುಸ್ಥಿತಿ ನೋಡಿ ಅಮೆರಿಕದ್ದು. ಯುದ್ಧ ಪರಿಹಾರ ಅಂತ ಈಗ ಕೇಳ್ಕೊಂಡಿದೆಯಲ್ಲ, ಅದಂತೂ ದೊಡ್ಡ ಅನಾಹುತನೇ ಅದು, ಈ ಹಡಗುಗಳ ಮೇಲೆ ಟ್ಯಾಕ್ಸ್ ಹಾಕೋದು. ಇನ್ನು ಈ ಯುದ್ಧ ನಿಲ್ಲಿಸಿದ್ಯಾರು? ಚೀನಾ. ನಡೀತಿರೋದು ಪಾಕಿಸ್ತಾನದ ಇಸ್ಲಾಮಾಬಾದಲ್ಲಿ ಮಾತುಕತೆ. ಈಗ ಇದಕ್ಕೆಲ್ಲರೂ ಸೇರಿಕೊಂಡು ಸೌದಿ ಅರೇಬಿಯಾ, ಚೀನಾ ಎಲ್ಲ ಒಗ್ಗೂಡಿದ್ದಾರೆ. ಸೊ
ಇವರ ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ನಿಯಂತ್ರಣ ತಪ್ಪಿದೆ, ಪ್ರಭಾವ ಕುಸಿದಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಚೀನಾ ಇರಾನ್ ಮೈತ್ರಿ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ. ಗಲ್ಫ್ ರಾಷ್ಟ್ರಗಳು ಚೀನಾದ ಜೊತೆಗೆ ನಿಲ್ಲೋದಕ್ಕೆ ಕಾರಣ ಆಗುತ್ತೆ. ಈಗಾಗಲೇ ಭಾರತದ ಜೊತೆಗೆ ಈ ಎಲ್ಲ ರಾಷ್ಟ್ರಗಳು ಅತ್ಯುನ್ನತ ಸಂಬಂಧ ಹೊಂದಿರೋದು. ಇರಾನ್ ಕೂಡ ಮುಕ್ತವಾಗಿ ಭಾರತವನ್ನು ಶ್ಲಾಘಿಸಿದೆ, ನಮಗೆ ದಾರಿಯನ್ನು ಬಿಟ್ಟುಕೊಟ್ಟಿದೆ. ಸೊ ಪಶ್ಚಿಮ ಏಷ್ಯಾದಲ್ಲಿ ಕಂಪ್ಲೀಟ್ ಆಗಿ ಅಮೆರಿಕ ಹೋಲ್ಡ್ ತಪ್ಪಿದೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ಲು. ಸೊ ರಾಜತಾಂತ್ರಿಕವಾಗಿ ಯುದ್ಧದಲ್ಲಿ ಎಲ್ಲದರಲ್ಲೂ ಹಿನ್ನಡೆಯಾಗಿದೆ. ಹಮಾಸು, ಈ ಹಿಜ್ಬುಲ್ಲಾ, ಹೌತಿಗಳು ಇವ್ರ ಮೇಲೆಲ್ಲ ದಾಳಿ ಮಾಡೋದನ್ನ ನಿಲ್ಲಿಸಬೇಕು ಅಂತ ಬೇರೆ ಹೇಳಿದ್ದಾರೆ ಇವರು. ಯಾರೋ ಇರಾನ್ ಅವ್ರ ಕಂಡೀಷನ್, ಸಂಘರ್ಷ ನಿಲ್ಲಿಸಬೇಕು, ಇರಾನ್ ಮೇಲೂ ಮತ್ತೆ ದಾಳಿ ಮಾಡಬಾರ್ದು, ಲೆಬನಾನ್ ಮೇಲೆ ದಾಳಿ ಮಾಡಬಾರ್ದು, ನಮ್ಮ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡಬಾರ್ದು, ಅದೆಲ್ಲ ಕಂಡೀಷನ್ ಹಾಕಿದ್ದಾರೆ. ಸೊ ಕಂಡೀಷನ್ ಹಾಕಿಸ್ಕೊಳ್ಳೋಕ್ಕೋಸ್ಕರ ಯುದ್ಧ ಮಾಡಿದ ಅಮೆರಿಕ, ಎಲ್ಲ ತನ್ನ ಹಿಡಿತವನ್ನು ತನ್ನ ಪ್ರಭಾವವನ್ನು ಕಳೆದುಕೊಳ್ಳೋಕೆ ಯುದ್ಧ ಮಾಡಿದ ಅಮೆರಿಕ ತನ್ನ ಸೋಲನ್ನು ತಾನೇ ಘೋಷಿಸಿಕೊಂಡಂಗಲ್ವಾ ಈ ಕಂಡೀಷನ್ನ ಒಪ್ಕೊಳ್ಳೋದು. ಅಂದರೆ ಯಾವ ರೀತಿ ಮುಖಭಂಗ ಆಗಿದೆ ಅಂದರೆ ಬಟ್ಟೆ ಹರ್ಕೊಂಡು ನಿಂತಿದ್ದಾರೆ ಟ್ರಂಪ್ ಅಂತಾನೆ ಹೇಳಬೇಕು ಇದನ್ನು, ಮತ್ತೇನೂ ಅಲ್ಲ ಅಂಥ ಪರಿಸ್ಥಿತಿ. ಲೆಬನಾನ್, ಯಮನ್ ಇವ್ರ ಮೇಲೆಲ್ಲ ಇನ್ನು ಟಚ್ ಮಾಡೋಂಗಿಲ್ಲ ಅಮೆರಿಕ. ಈ ಕಂಡೀಷನ್ಗಳೆಲ್ಲ ಒಪ್ಕೊಳ್ಬೇಕು ಈಗ, ಇಲ್ಲ ಮತ್ತೆ ಯುದ್ಧ ಶುರುವಾಗತ್ತೆ. ಹಾಗಾಗಿ ಅಮೆರಿಕ ಪಡ್ಕೊಂಡಿದ್ದೇನು ಅನ್ನೋದೇ ಅರ್ಥ ಆಗ್ತಿಲ್ಲ ನೋಡಿ. ಇನ್ನು ಮಿಲಿಟರಿ ಪವರ್ ಅಂತ ಬಂದಾಗ ಅಮೆರಿಕದ ಹಡಗುಗಳ ಪತನ ಆಗಿದೆ, ಯುದ್ಧ ನೌಕೆಗಳನ್ನು ಇರಾನ್ ಕ್ಷಿಪಣಿಗಳು ಪುಡಿಯಾಗಿಸಿವೆ, ಮಿಲಿಟರಿ ನಷ್ಟ ಸಿಕ್ಕಾಪಟ್ಟೆ ಆಗಿದೆ ಸಮುದ್ರದಲ್ಲಾಗಿರೋದು. ಮತ್ತು ಅವರ ವಿಮಾನಗಳನ್ನು ಈಗಾಗಲೇ ನೋಡಿದ್ದೀವಲ್ಲ, F-Series, F-15, 35 ಅವರ ಡ್ರೋನ್ಗಳು, ರಕ್ಷಣೆಗೆ ಬಂದ ಹೆಲಿಕಾಪ್ಟರ್ಗಳು ಎಲ್ಲವನ್ನು ಪುಡಿಯಾಗಿಸಿದ್ದಾರೆ. ಸಿಕ್ಕಾಪಟ್ಟೆ ಲಾಸ್ ಮಾಡಿದೆ. ಇರಾನ್ ಹತ್ರ ಇಷ್ಟೆಲ್ಲ ಸ್ಟ್ರೆಂಗ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅಂದರೆ ಯಾವ ರಾಷ್ಟ್ರನೂ ಕಡೆಗಣಿಸೋಕ್ಕಾಗಲ್ಲ. ಮತ್ತು ಅಮೆರಿಕಾನೇ ಟಾಪ್ ಮಿಲಿಟ್ರಿ, ಅವರಷ್ಟು ಸ್ಟ್ರಾಂಗ್ ಇಲ್ಲವೇ ಇಲ್ಲ ಅಂತ ಅನ್ನುವ ನಂಬಿಕೆಯೇ ಸುಳ್ಳು ಅಂತ ಎಕ್ಸ್ಪೋಸ್ ಆಯಿತು. ಈಗ ಅದು ಕೂಡ ಕಂಡು ಬಂದಿರೋದು ಈ ಯುದ್ಧದಲ್ಲಿ. ಹೈಪರ್ಸಾನಿಕ್ ಕ್ಷಿಪಣಿಗಳು, ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ನ ಅತ್ಯಾಧುನಿಕ ಐರನ್ ಡೋಮ್ ರಕ್ಷಣಾ ವ್ಯವಸ್ಥೆಯನ್ನೇ ಭೇದಿಸಿ ಒಳ ನುಗ್ಗಿತು. ಅದು ಮುಖಭಂಗ ಅಲ್ವಾ? ಇಸ್ರೇಲನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಮೆರಿಕಾಗೆ, ಇಸ್ರೇಲ್ನ ರಕ್ಷಣಾ ಪವರ್ಗೆ ಸೆಡ್ಡು ಹೊಡಿತು ಇರಾನು. ಇಷ್ಟೆಲ್ಲ ಆಯಿತು ಈ ಒಂದು ಯುದ್ಧದಲ್ಲಿ ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಸೊ ಇದು ಯಾರ ಸೋಲು, ಯಾರ ಗೆಲುವು? ಭಾರತ ಈ ಯುದ್ಧದಲ್ಲಿ ಸೋಲ್ತಾ, ಅಂದರೆ ರಾಜತಾಂತ್ರಿಕವಾಗಿ ಸೋಲ್ತಾ ಅಂತ ಕೆಲವರು ಕೇಳಬಹುದು. ಆದರೆ ಭಾರತ ಹಾರ್ಮೋಸಲ್ಲಿ ಅತಿ ಹೆಚ್ಚು, ಇಡೀ ಜಗತ್ತಲ್ಲಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಡಗುಗಳನ್ನು ಪಾಸ್ ಮಾಡಿಸ್ಕೊಂಡಿದ್ದು ಭಾರತ. ತೈಲ ಬೆಲೆ ಯಥಾಸ್ಥಿತಿಯಲ್ಲಿ 40 ದಿನಗಳ ಕಾಲ ಇಡೀ ಜಗತ್ತು ಹೊತ್ಕೊಂಡು ಉರಿದಾಗ ಕಾಪಾಡಿಕೊಂಡು ಬಂದಿದ್ದು ಭಾರತ. ಪ್ರೀಮಿಯಂ ಪೆಟ್ರೋಲ್ ಅದು ಇಡೀ ದೇಶದಲ್ಲಿ 5% ಬಳಸೋದು, ಅದು ಬಿಟ್ಟರೆ ಯಥಾಸ್ಥಿತಿ ಜನಸಾಮಾನ್ಯರು ಬಳಸುವಂಥ ಪೆಟ್ರೋಲ್ ಡೀಸೆಲ್ ಅದನ್ನು ಕಾಪಾಡಿಕೊಂಡು ಬಂದಿದ್ದು ಭಾರತ. ಸೊ ಭಾರತ ತನಗೇನು ಬೇಕೋ, ತನ್ನ ದೇಶವನ್ನು ಹೇಗೆ ಸೇಫ್ ಮಾಡ್ಕೊಳ್ಬೇಕೋ ಮಾಡ್ಕೊಂಡಿದೆ. 7 ವರ್ಷಗಳ ಬಳಿಕ ಇರಾನ್ನಿಂದ ತೈಲ ತರಿಸ್ಕೊಳ್ತಿದೆ. ಈ ಸ್ಯಾಂಕ್ಷನ್ನು ಮತ್ತೊಂದು ತಲೆನೋವೆಲ್ಲ ಈಗ ಬದಿಗೊತ್ತಿ ಇರಾನ್ ಜೊತೆಗೆ ನಮ್ಮ ಸಂಬಂಧ ಮತ್ತಷ್ಟು ಉತ್ತಮ ಆಗಿದೆ. ಇತ್ತೀಚೆಗೆ ಹದಗೆಡ್ತಾ ಇತ್ತು, ಈ ಯುದ್ಧದಲ್ಲಿ ಉತ್ತಮ ಆಗಿದೆ. ಇರಾನ್ ಭಾರತ ರಾಜತಾಂತ್ರಿಕತೆಯನ್ನು ಮುಕ್ತವಾಗಿ ಶ್ಲಾಘಿಸ್ತಾ ಇದೆ. ಇನ್ಫ್ಯಾಕ್ಟ್ ಪಾಕಿಸ್ತಾನ ಅಂತಿರ್ಬೋದು, ಬಟ್ ಇರಾನ್ ಮಧ್ಯಸ್ಥಿಕೆಗೆ ಕರೆದಿದ್ದು ಭಾರತವನ್ನು, ಭಾರತ ಮಾತಾಡಲಿ ಅಂತಲೇ ಕರೆದಿದ್ದು ನಮ್ಗೆ ನೆನಪಿದೆ. ರಷ್ಯಾದಿಂದ ನಾವೇನೋ ಆಯಿಲ್ ನಿಲ್ಲಿಸ್ಬಿಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ದೇಶದ ಒಳಗಿನವರು ಅಮೆರಿಕ ಎಲ್ಲ ಪ್ರಚಾರ ಮಾಡಿದ್ರಲ್ಲ, ಅದು ಎಕ್ಸ್ಪೋಸ್ ಆಯಿತು. ಜನವರಿ ಫೆಬ್ರವರಿಯಲ್ಲಿ ತರಿಸ್ಕೊಳ್ತಿದ್ವಿ, ಮಾರ್ಚಲ್ಲಿ ಇದನ್ನು ಜಾಸ್ತಿ ಮಾಡಿದ್ವಿ. 1 ತಿಂಗಳು ಗಡುವು ಅಂತ ಅಮೆರಿಕ ಹೇಳಿತ್ತು, ಸ್ಯಾಂಕ್ಷನ್ ತೆಗಿತಿದ್ದೀವಿ ಅಂದರೆ ಅವಕಾಶ 1 ತಿಂಗಳು ಕೊಡ್ತೀವಿ ಅಂತ. ಆ 1 ತಿಂಗಳು 30 ದಿನ ಆದಮೇಲೂ ಕೂಡ ಭಾರತ 90% ಜಾಸ್ತಿ ಮಾಡ್ಕೊಂಡು ರಷ್ಯಾದಿಂದ ತರಿಸ್ಕೊಳ್ತಿದೆ. 40 ರಾಷ್ಟ್ರಗಳು ನಮ್ಗೆ ಆಪ್ಷನ್ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಂಗಾಯಿತು. ಭಾರತ ಯಾವುದೇ ಒಂದು ಸೋರ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ಸೊ ಭಾರತ ನಮಗೆ ಈ ಯುದ್ಧದಲ್ಲಿ ಏನು ಮಾಡ್ಕೊಳ್ಬೇಕೋ ಮಾಡ್ಕೊಂಡಿದೆ. ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂತೂ ಭಾರತ ಸಮರ್ಪಕವಾಗಿ ಕೆಲಸ ಮಾಡಿದೆ. ಅದು ಬಿಟ್ಟರೆ ನಾವೇನು ದಲ್ಲಾಳಿಗಳೆಲ್ಲ ಅವರವರ ಸ್ವಹಿತಾಸಕ್ತಿ ಯುದ್ಧ ನಿಲ್ಲಿಸೋದಕ್ಕೆ ಅನ್ನೋದನ್ನು ಅತ್ಯಂತ ಕಟುವಾಗಿಯೇ ಭಾರತ ಹೇಳಿತ್ತು. ಅದೇ ರೀತಿಯಲ್ಲಿ ಈಗ ಅವರವರ ಲೆಕ್ಕಾಚಾರದಲ್ಲಿ ಈ ಯುದ್ಧ ಒಂದು ಹಂತಕ್ಕೆ ಮುಕ್ತಾಯವಾಗಿದೆ, ಕದನ ವಿರಾಮ ಆಗಿದೆ. ಮುಂದೆ ಯಾವತ್ತೇನಾಗತ್ತೆ, ಎಲ್ಲಿ ಹರ್ಕೊಂಡು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಮೆರಿಕ ಅಂತೂ ಮಹಾ ಕುಸಿತವನ್ನು ತನ್ನ ಕಾಲ ಮೇಲಲ್ಲ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಕೊಂಡ ಟ್ರಂಪ್ ಈ ಯುದ್ಧ ಮಾಡಿ ಏನು ಸಾಧಿಸಿದ್ದಾರೆ ಅಂದರೆ ಇದ್ದದ್ದೆಲ್ಲ ಅಲ್ಪ ಸ್ವಲ್ಪವನ್ನು ಕಳ್ಕೊಂಡಿದ್ದಾರೆ. ಮಾನ ಮರ್ಯಾದೆ, ಸಂಪತ್ತು, ಶಕ್ತಿ ಎಲ್ಲವನ್ನು ಕಳೆದುಕೊಂಡು ಬೀದಿಗೆ ಬಿದ್ದಂಗಾಗಿದೆ ಅಮೆರಿಕದ ಪರಿಸ್ಥಿತಿ. ದೇಶದ ಒಳಗಡೆ ಏನು ಕಡಿಮೆ ಪ್ರೊಟೆಸ್ಟ್ ಆಯ್ತಾ? 50 ರಾಜ್ಯಗಳಲ್ಲಿ 1 ಕೋಟಿಗೂ ಹೆಚ್ಚು ಜನ ಬೀದಿಗಿಳಿದು ಟ್ರಂಪ್ ಬದಲಿಸಬೇಕು ಅಂತ ಸಿಡಿದೆದ್ರು.
ಟ್ರಂಪ್ ಕುಟುಂಬಸ್ಥರೇ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಅಲ್ಲ, ಅಮೆರಿಕದಲ್ಲಿ ರೆಜಿಮ್ ಚೇಂಜ್ಗೆ ಯುದ್ಧ ಆಗ್ತಿರೋದು ಅಂತ ತಿರುಗೇಟ್ ಕೊಟ್ಟರು. ಅಷ್ಟು ಸಂಕಷ್ಟದಲ್ಲಿ ಸಿಕ್ಕಾಕ್ಕೊಂಡೆ ಟ್ರಂಪ್ ಯುದ್ಧ ನಿಲ್ಲಿಸಿ ಅಂತ ಬೇಡಿಕೊಳ್ಬೇಕಾಯ್ತು, ಅಂಗಲಾಚಬೇಕಾಯ್ತು. ಹಾರ್ಮುಜ್ ಓಪನ್ ಮಾಡ್ತಿರೋ ಇಲ್ವೋ ಅಂತ ಕೂಗಾಡಿ ಕೊನೆಗೆ ಭಾರತ ಕರೀತಾರೆ, ಇನ್ನೊಬ್ಬರನ್ನ ಕರೀತಾರೆ, ಏನೇನೆಲ್ಲ ಗೋಗರಿಬೇಕಾಯ್ತು. ಸೊ ಎಲ್ಲೆಡೆ ಟ್ರಂಪ್ಗೆ ಈಗ ಭಾರೀ ಹಿನ್ನಡೆಯಾಗಿದ್ದು, ಈ ಯುದ್ಧದಲ್ಲಿ ಗೆದ್ದವರು ಯಾರು ಅಂತ ಕೇಳಿದ್ರೆ ರಷ್ಯಾ, ಚೀನಾ, ಇರಾನ್ ಬೆನ್ನಿಗೆ ನಿಂತು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.